ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಧಾವರ್. ಆತ್ಮೀಯರೇ, ಪಶ್ಚಿಮ ಬಂಗಾಳದಲ್ಲೂ 63.66 ಲಕ್ಷ ಮತದಾರರು ಕ್ವಾಕ್ ಅಂದ್ರೆ ಹೊರಗೆ ಹಾಕಿಬಿಟ್ಟಿದ್ದಾರೆ. ಈ ಮೊನ್ನೆ SIR ಅಂದ್ರೆ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಿದಲ್ಲೂ ಅದು ನ್ಯಾಯಾಂಗವನ್ನು ಮುಂದಿಟ್ಟುಕೊಂಡು ಮಾಡಿದಂತೆಲ್ಲ 63.66 ಲಕ್ಷ ಮತದಾರರು ಹೊರಗೆ ಹಾಕಿದ್ದಾರೆ. ಇವರು ಅಲ್ಲವರಲ್ಲ, ಸಂಶಯಾಸ್ಪದವಾಗಿದ್ದಾರೆ ಅಂತೇಳಿ SIR ರಿಪೋರ್ಟ್ ಕೊಟ್ಟ ಈ ಇದ್ದ ಪರಿಸ್ಥಿತಿ ಹೇಳಿದೆ. ಅಂದರೆ 63.66 ಲಕ್ಷ ಮತದಾರರ ಅಂತ ನಾವು ಸಹಜ ಅನ್ಬೋದು. ಎಸ್ ಅಂತ ಹೇಳ್ತದೆ SIR, ನಮ್ಮ ಎಲೆಕ್ಷನ್ ಕಮಿಷನ್. ಆಗ್ಯದ, ಅಲ್ಲಿ ಕರೆಕ್ಟ್ ಆಗ್ಯದ. ಕೆಲವು ತೀರ್ಕೊಂಡಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ, ಎಲ್ಲರೂ ಸೇರಿರ್ತಾರೆ, ಮತ್ತೊಂದು ರಾಜ್ಯಕ್ಕೆ ಹೋಗಿರ್ತಾರೆ. ಹಿಂಗೆ ಅನೇಕ ಕಾರಣಗಳಿಗೆ ಇವತ್ತು 63.66 ಲಕ್ಷ ಇಷ್ಟು ಜನರು ಮತದಾನ ಕಷ್ಟ ಮಾಡಬೇಕಾಗಿದೆ ಅಂತೇಳಿ ಮೆಸೇಜ್ ಕೊಟ್ಟದ. ಆದ್ರೆ ಇದ್ರಾಗ ಸುಮಾರು ಹೆಚ್ಚು ಕಡಿಮೆ 60.6 ಲಕ್ಷ ಜನರದು ಈ ನಮ್ಮ ನ್ಯಾಯಾಂಗದ ವೀಕ್ಷಕರು, ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ ಮುಂದಿನ ವಿಚಾರ ಅಂತ. ಅಂದ್ರೆ ಮ್ಯಾಲಿನ 3.66 ಲಕ್ಷ ಜನ ಏನಿದ್ದಾರೆ ಅವ್ರು ತೀರ್ಕೊಂಡಿದ್ದು ಮಾಡಿದ್ದು ರೆಕಾರ್ಡ್ ಇದ್ದಾವೆ. ಇನ್ನು ಉಳಿದ 60.6 ಲಕ್ಷ ಜನರ ಬಗ್ಗೆ ಈ ನ್ಯಾಯಾಂಗ ಪರಿಶೀಲನೆ ಮಾಡಬೇಕಾಗಿದೆ. ರಿಪೋರ್ಟ್ ತಯಾರು ಮಾಡಿದಾರಲ್ಲ, ಅದು ಪರಿಶೀಲನೆ ಮಾಡಿ ಇದರಲ್ಲಿ ಯಾರ್ಯಾರು ಇದ್ದಾರೆ ಯಾರ್ಯಾರು ಇಲ್ಲ ಅನ್ನೋದರ ಬಗ್ಗೆ ಫೈನಲ್ ಡಿಸಿಷನ್ ಕೊಡಬೇಕಾಗಿದೆ. ಇದು ಒಂದು ಹೊಸ ವಿನೂತನವಾದಂಥ ವಿಷಯ. 3 ಲಕ್ಷ ಅಡ್ಡಿ ಇಲ್ಲ, ಒಂದು ಇಡೀ ಸ್ಟೇಟ್ದಾಗ ಇರ್ಬೋದಿಲ್ಲ ಅಂತಾರೆ, ಸತ್ತವರಾಗಿರ್ಬೋದು ಅಥವಾ 200 ಜನ ಆಗಿರ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇಲ್ಲಿ 60.6 ಲಕ್ಷ ಬಗ್ಗೆ ಜನರ ಬಗ್ಗೆ ಸಂಶಯದ. ಇವ್ರು ಯಾರು, ಒಳನುಸುಳುಕೋರು ಮತ್ತಾರು ಎಂತು ಅಂತೇಳಿ ಇವತ್ತು ನ್ಯಾಯ ಇದು ಡಿಸಿಷನ್ ತೊಗೊಳ್ಬೇಕಾಗಿದೆ. ಇದೊಂದು ಒಳ್ಳೆಯ ಡೆವಲಪ್ಮೆಂಟ್. ಇದು ಯಾರು ಪರವಲ್ಲ, ಯಾರು ವಿರೋಧನಲ್ಲ. ನ್ಯಾಯಾಂಗ ಸಮರ್ಪಕವಾಗಿ ಸರ್ವೆ ಮಾಡಿಸೋದ ಮೊದಲಿದ್ದವರು ಸಹಿತ ನ್ಯಾಯಾಂಗ ಇರ್ತದ ತಕ್ಷಣ ಪ್ರತಿಯೊಂದರ ಅಬ್ಸರ್ವೇಷನ್ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ ಮೇಲಿನ 3.66 4 ಲಕ್ಷ ಜನರು ಡಿಲೀಟ್ ಆಗ್ಬೋದು, ಉಳಿದ ಜನ ಉಳಿತಾವು ಅನ್ನುವಂಥ ಒಂದು ಭರವಸೆ. ಆದರೆ ಎಷ್ಟು ಮಟ್ಟಿಗೆ ಇದರಲ್ಲಿ ಒಳನುಸುಳುಕೋರು ಎಷ್ಟದಾರ? ಯಾಕಂದ್ರೆ BJP ಮೊದಲು ವಾದ ಮಾಡೋದರ ಪ್ರಥಮವಾಗಿ ಹೊರಗಿನ ಜನ, ಬೇರೆ ದೇಶದ ಜನ, ಅದರಲ್ಲೂ ಈ ಪೂರ್ವ ಪಾಕಿಸ್ತಾನ ಅಂದ್ರೆ ಬಾಂಗ್ಲಾದಿಂದ, ಅಫ್ಘಾನಿಸ್ತಾನದಿಂದ, ಪಾಕಿಸ್ತಾನದಿಂದ, ಮಯನ್ಮಾರ್ದಿಂದ ಅನೇಕ ಜನ ಬರ್ತಾ ಇದ್ದಾರೆ, ಬಂದು ಸೇರ್ಕೊಳ್ತಾ ಇದ್ದಾರೆ. ಅವ್ರ ಮತದಾರದಿಂದ ಈ ಕಾಂಗ್ರೆಸ್ ಪಕ್ಷ ಆರಿಸಿ ಬರ್ತಾ ಇದೆ ಅಂಥೇಳಿ ಅವ್ರ ಆರೋಪ ನಿರಂತರವಾಗಿ. ಅದಕ್ಕೆ ತಕ್ಕಂಗೆ ಇಲ್ಲಿ ನೋಡ್ರಿ, 63.66 ಲಕ್ಷ ಮತದಾರರು ಕೊಕ್ಕಂದಾರ ಅವ್ರು ತೆಗಿಬೇಕಂತೇಳಿ. ಇನ್ನು ನ್ಯಾಯಾಂಗ ಏನು ಹೇಳ್ತದ, ಇದು ಭಾಳ ಮಹತ್ವದ್ದು. ಯಾಕಂದರೆ ಈ ಡಿಸಿಷನ್ ತೆಗೆದುಕೊಳ್ಳುವಂಥ ಮಾತೇನದ, ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಹಣೆ ಬರಹವನ್ನು ಬರೆಯುವಂಥದ್ದು ಅಂತ. 60 ಲಕ್ಷ ಜನ ನಿಜವಾಗಿಯೂ ಇವರು ಹೊರಗಿಂದ ಬಂದಿದ್ದರು. ಹೌದು, ಇಲ್ಲಿವರೆಗೆ ನಮ್ಮ BJP ಮತ್ತು RSS ವಾದ ಮಾಡೋದು ಸರಿ ಅದಪ್ಪ ಅಂತ ಹೇಳಿದಾಗ ಸತ್ಯದ. ನಾವು ಸುಮ್ಮನೆ ವಿರೋಧ ಮಾಡ್ತಾಯಿದ್ದೀವಿ, ಆರೋಪ ಮಾಡ್ತಾಯಿದ್ದೀವಿ ಅನ್ನಂಗೆ ಅನ್ನಿಸ್ತದೆ. ಇದರಲ್ಲಿ ಅದು 60 ಲಕ್ಷ ಅಥವಾ 55-60 ಲಕ್ಷ ತನಕ ಜನ ಉಳಿದ್ರಪ್ಪ ಅಂತಂದ್ರೆ ಇವರೇ ನುಸುಳುಕೋರಲ್ಲಪ್ಪ, ಇಲ್ಲೇ ಅವ್ರದಾರ ಆಧಾರ ಅಂತ ದಾಖಲೆಗಳು ಸಿಕ್ಕಪ್ಪ ಅಂದ್ರೆ ಈ ಹಿಂದಾದಂತಹ SIRಗಳು ಗಡಬಡ ಗದ್ದಲಕೋರಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಹೀಗಾಗಿ ನ್ಯಾಯಾಂಗದ ಜವಾಬ್ದಾರಿ ಭಾಳಷ್ಟದಲ್ಲಿ ವೆಸ್ಟ್ ಬೆಂಗಾಲ್ದಲ್ಲೇ. ಒಂದು ರೀತಿಯಿಂದ ಇದು ನಮ್ಮ ಅಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಸಿಕ್ಕಂಥ ಜಯ ಅಂದರೂ ಅಡ್ಡಿ ಇಲ್ಲ. ಯಾಕಂದ್ರೆ ಸ್ವತಃ ಅಲ್ಲೇ ನ್ಯಾಯಾಂಗ ಬಂದಿದ್ದರಿಂದ ಸ್ವತಃ ಅಲ್ಲಿ ನಮ್ಮ ವೆಸ್ಟ್ ಬೆಂಗಾಲದ CM ಮಮತಾ ಬ್ಯಾನರ್ಜಿ ಅವರು ಆಸಕ್ತಿ ವಹಿಸಿ ಸುಪ್ರೀಂ ಕೋರ್ಟಿಗೆ ಹೋದ. ಸುಪ್ರೀಂ ಕೋರ್ಟ್ನ ಇದ್ರ ಡೈರೆಕ್ಷನ್ ಮಾಡಿ, ಇಲ್ಲ ನಿಮ್ಮದಿಲ್ಲ ನ್ಯಾಯಾಂಗದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂದರೆ ನ್ಯಾಯಾಧೀಶರು ಇದನ್ನು ನೋಡ್ತಾರಂದರೆ ಒಂದು ಆರ್ಡರ್ ಮಾಡಿದರು. ಅದ್ರ ಪ್ರಕಾರ ಈಗ ಈ 60 ಲಕ್ಷ ಜನರ ಪರಿಶೀಲನೆ ಮಾಡಬೇಕಾಗಿದೆ. ಯಾರಪ್ಪ ಇವರು, ಎಲ್ಲವರು, ಎಂತು, ಏನು ನ್ಯಾಯಾಂಗ ಡಿಸಿಷನ್ ಕೊಡಬೇಕಾಗಿದೆ. ಅದಕ್ಕೆ ತಕ್ಕಂಗೆ ಇವರೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದಾರೆ. ಈಗ ಆ ಡಾಕ್ಯುಮೆಂಟ್ಸ್ ಸರಿ ಇದ್ದಾವ, ಹೇಗೆ ಎಂತು ಅಂತೇಳಿ. ಯಾಕೆ ಒಂದು ಕಡೆ
ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಬೆಂಬಲಿಗೆ ಪಕ್ಷಗಳು, ಇನ್ನೊಂದು ಕಡೆ BJP ಮತ್ತು ಅದರ ಬೆಂಬಲಿಗೆ NDA ಅವ್ರು ನಮ್ದು ಸರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಲೆಕ್ಷನ್ ಕಮಿಷನ್ ಇಲ್ಲ, ನಾನು ಮಾಡಿದ್ದು ಸರಿ ಅದ, SIR ಭಾಳ ಬೇಕಾಗಿದೆ, ಇವತ್ತು ಯಾರು ಬಂದು ಮತ ಹಾಕ್ತಾ ಇದ್ದಾರೆ, ಅದಕ್ಕೆ ಅದು ಕಟ್ ಮಾಡಿದ್ದೀನಿ ನಾನು ಅನ್ನುವಂಥ ಮಾತು ಮಾತಾಡ್ತಾ ಇರ್ತದೆ. ಹೀಗಾಗಿ ಇದರ ಪರೀಕ್ಷಾ ಕಾಲ ಇವತ್ತು ಎಲೆಕ್ಷನ್ ಕಮಿಷನ್ ಪರೀಕ್ಷಾ ಕಾಲ, ಜೊತೆಗೆ ಅಲ್ಲಿ ಪಶ್ಚಿಮ ಬಂಗಾಳದ ಸರ್ಕಾರ ಸಹಿತ ಇದು ಸವಾಲು. ನೀವು ಹೇಳಿದಂಗೆ ಈ 60 ಲಕ್ಷ ಜನ ಏನಾದರೂ ಬೋಗಸ್ ಇದ್ದರೆ, ಹೊರಗಿನವರಿದ್ದರೆ ನಿಶ್ಚಿತವಾಗಿಯೂ ಇದೊಂದು ಮತ್ತೊಂದು ರೀತಿ ಇತಿಹಾಸ ಇಲ್ಲ. ಇಲ್ಲದೆ ಹೋಗಿ ಅವರು ಇಲ್ಲವರಾಗಿದ್ರಪ್ಪ ಅಂದ್ರೆ BJPಗೆ ಮಾತ್ರ ದೊಡ್ಡ ಒಂದು ಹೊಡೆತ ಬರ್ತದೆ ಅನ್ನೋದು ಎರಡು ಮಾತಿಲ್ಲ. ಈಗಾಗಲೇ BJP ಇದ್ದಿದ್ದು ಇಲ್ಲ ಸರಿ ಅದ ಅನ್ನೋಂಥ ವಾದ ಮಾಡ್ತಾ ಬಂದಿದ್ದು ನಾವು ನೀವು ನೋಡಿದ್ವಿ. ಅದೇ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ಇಲ್ಲ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ, ಹೊರಗಿನವ್ರು ಇಲ್ಲೊಳಗೆ ಬಂದಿದ್ದಾರೆ ಅಂತೇಳಿ. ಆದರೆ ಇಲ್ಲಿವರೆಗೆ ಒಂದೇ ಮನೆಯಲ್ಲಿ 100 ಜನ ಸದಸ್ಯರಿರುವಂಥ ದಾಖಲೆಗಳು ಸಾಕಷ್ಟು ಸಿಕ್ಕಿದಾವೆ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅದಂದ ತಕ್ಷಣ ಇಲ್ಲ ಮನೆಗಳಿಲ್ಲಂಥ ಎಷ್ಟೋ ಜನ ಇದ್ದಾರೆ, ಅವ್ರನ್ನ ಇದ್ದ ಮನೆಗಳು ಸೇರಿಸಿದ್ವಿ ಅನ್ನೋಂಥ ವಾದ ಮಾಡ್ತಾರೆ ನಮ್ಮ ಕಮಿಷನರ್ ಅವರು. ಈ ವಾದ ವಿವಾದ ಅಲ್ಲ, ಸತ್ಯ ಬೇಕಾಗಿದೆ. ಯಾರಪ್ಪ ಇವ್ರು ಮಾಡಿದವರು, ಇಲ್ಲವ್ರು ಇರೋ ಮತದಾರ ಅಲ್ವಾ ಅನ್ನುವಂಥದ್ದು. ಈ ಸಲ ಮಾತ್ರ ನಿಶ್ಚಿತವಾಗಿ BJP ಮತ್ತು ಅಲ್ಲೇ ವೆಸ್ಟ್ ಬೆಂಗಾಲ್ ಅದ ಮಮತಾ ಬ್ಯಾನರ್ಜಿ ಅವ್ರ ಮಧ್ಯದಲ್ಲಿ ತುರುಸಿನ ಕಾಂಪಿಟೇಷನ್ ಇರೋದ್ರಿಂದಾಗೆ ಒಂದು ಹಂತದವರೆಗೆ ಇಲ್ಲೇನಾಗಿದ್ದಪ್ಪ ಅಂದರೆ SIR ಸ್ಪಷ್ಟವಾದ ತನಿಖೆಯನ್ನು ಮಾಡುವಂಥದ್ದು, ಕರೆಕ್ಟ್ ತನಿಖೆ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಅದಕ್ಕಾಗಿ ಇನ್ನು ಬಹಳ ಮಹತ್ವದ ಕೆಲಸ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರಿದ್ರಲ್ಲೇ ನಿರ್ಲಿಪ್ತವಾಗಿ ಪ್ರಾಮಾಣಿಕವಾಗಿ ಯಾರ್ಯಾರು ಎಕ್ಸಸ್ ಆಗಿ ಬಂದಿದ್ದಾರೆ, ಹೆಚ್ಚಾಗಿ ಬಂದಿದ್ದಾರೆ ಅಥವಾ ಒಳ ನುಸುಳು ಬಂದಿದ್ದಾರೆ, ಅವರೆಲ್ಲರೂ ತಡಿಬಹುದಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಇದೊಂದು ರೀತಿಯಿಂದ BJP ಪರೀಕ್ಷೆ ಕಾಲ ಹೌದು, ಎಲೆಕ್ಷನ್ ಕಮಿಷನ್ ಪರೀಕ್ಷಾ ಕಾಲವೂ ಹೌದು. ಅದೇ ಕಾಲಕ್ಕೆ ವಿರೋಧ ಪಕ್ಷಗಳ ಪರೀಕ್ಷಾ ಕಾಲವೂ ಹೌದು. ಯಾಕಂದ್ರೆ ಈಗ ಇನ್ನು ಮೇಲೆ ನಡೀತಿರುವಂಥ ಪ್ರತಿಯೊಂದು ಸರ್ವೆ, ಅದರಲ್ಲಿ SIR ಏನಿದ್ರು ಯಾವುದೇ ರಾಜ್ಯದಲ್ಲಿದ್ದರೂ ಅಲ್ಲಿಯ ಏನಪ್ಪ ನ್ಯಾಯಾಂಗದ ಪ್ರತಿನಿಧಿಗಳು ಅಂದರೆ ಜಿಲ್ಲಾ ಮಟ್ಟದ ನ್ಯಾಯಾಧೀಶರು ಈ ಒಂದು ಸರ್ವೆಯಲ್ಲೇ ಬರುವಂಥ ಅನಿವಾರ್ಯತೆ ಬರ್ಬೋದಿನ ಮುಂದಿನದಲ್ಲೇ. ಯಾಕಂದ್ರೆ ಇದು ಭಾಳಷ್ಟು ಗುದ್ದಾಡಿದರು, ಪ್ರಯತ್ನ ಮಾಡಿದರು ಪಶ್ಚಿಮ ಬಂಗಾಳದ CM ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು, ಜೊತೆಗೆ ನಮ್ಮ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರಂತೆ ಪೂರ್ತಿಯಾಗಿ ಈ ವಿಷಯವನ್ನು ತೆಗೆದುಕೊಂಡು ಫಾಲೋಅಪ್ ಮಾಡ್ತಾ ಇದ್ದಾರೆ. ಹೀಗಾಗಿ SIR ಹೇಳುತ್ತಿರುವಂತಹ ಇಲ್ಲಿವರೆಗೆ ಕೊಟ್ಟಂತಹ ವರದಿಗಳು ತಪ್ಪದವ. ಈಗಾಗಲೇ 1 ಕೋಟಿ, 1.25 ಕೋಟಿ, 70 ಲಕ್ಷ, 60 ಲಕ್ಷ, 80 ಲಕ್ಷ ಹಿಂಗೆ ಹೇಳ್ತಾ ಇದ್ದಾರೆ. ಒಂದು ಕಡೆ ಬೋಗಸ್ ಇದ್ದಾರೆ ಇವರೆಲ್ಲ ಇಲ್ಲ ಅಂಥೇಳಿ. ಅದಕ್ಕೆ ಇವತ್ತು ಉತ್ತರ ಹುಡುಕುವಂಥ ಕಾಲ ಇವತ್ತು ಬಂದದ. ಇದರಲ್ಲಿ ಯಾರು ಸತ್ಯವಂತರು, ಯಾರು ನ್ಯಾಯಕ್ಕೆ ಬದ್ಧ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಏನೂ ಆಗಲಿ, ಈ 60 ಲಕ್ಷ ಜನ ಇವತ್ತು ಇದ್ದಾರೆ, 60.6 ಲಕ್ಷ ಜನ ಇವ್ರ ತನಿಖೆ ಭಾಳ ಚೆನ್ನಾಗಿ ಆಗಬೇಕಾಗಿದೆ. ಕಾರಣ ಇಷ್ಟ, ಇವರು ಹೌದು ಅಲ್ಲೋ, ಇವ್ರು ನಿಜವಾಗಿಯೂ BJP ಹೇಳುವಾಗೆ ಒಳನು ಸುಳ್ಕೋರೋ ಇಲ್ಲ BJP ಸುಳ್ಳು ಹೇಳ್ತಾ ಇದ್ದೀವೋ ಅನ್ನೋದಕ್ಕೆ ಈ ಉತ್ತರ ಹುಡುಕಾಲ ಬಂದದ. ನೋಡೋಣ ಏನಾಗ್ತದೆ ಅಂತೇಳಿ. ಆದರೆ ಈಗಿನ ಪ್ರಕಾರ ನಮ್ಮ ಈ ಒಂದು SIR ಪ್ರಕಾರ 7.4 ಕೋಟಿ 4 ಲಕ್ಷ ಜನ ಪಶ್ಚಿಮ ಬಂಗಾಳದಲ್ಲಿದ್ದಾರೆ ಅಂತ ಒಂದು ಸರ್ವೆ ಮಾಡಿ ಹೇಳ್ತಾ ಇದೆ. ಇನ್ನು SIR ಅದರದ್ದು ಪರೀಕ್ಷಾ ಕಾಲ, ಅದು ನೋಡೋಣ ಅದು ಏನಾಗ್ತದೆ ಅಂತೇಳಿ. ಸುಳ್ಳು ಹೇಳ್ತದೋ ಕರೆ ಹೇಳ್ತದೋ. 60.6 ಲಕ್ಷ ಜನ ಮತದಾರ ಜೆನ್ಯೂನ್ ಇದ್ದರೆ, ಕರೆಕ್ಟ್ ಇದ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಈ ಒಂದು ನಾವು SIR ಬದಲಾಗ ಕ್ವಾರಿ ಅಂದರೆ ಪ್ರಶ್ನೆ ಮಾಡೋದು ಸಹಜದ, ಸುಲಭದ ಅಂತ ಹೇಳ್ತಾ. ಏನಾಗಲಿ 60.6 ಲಕ್ಷ ಜನರಲ್ಲಿ ಎಷ್ಟು ಜನ ವಲಸಿಕೋರರು ಅನ್ನೋದನ್ನು ಹೇಳುವ ಕಾಲ ಈಗ ನಮ್ಮ ನ್ಯಾಯಾಂಗಕ್ಕೆ ಬಂದಿಂತದ. ಅದನ್ನು ನೋಡುವಂಥ ಕಾಲ ಈ ನಮ್ಮ ಏನಪ್ಪ ಅಂದ್ರೆ ವೆಸ್ಟ್ ಬಂಗಾಳದ CM ಮಮತಾ ಬ್ಯಾನರ್ಜಿ ಅವ್ರದ್ದು. ಅದೇ ಕಾಲಕ್ಕೆ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು ಇಬ್ಬರು ಪರೀಕ್ಷೆಗಾರ ಈಗ ಬಂದದ್ದು ಅಂಥೇಳಿ. ಏನೂ ಆಗಲಿ, ಮತದಾರ ಇರಲಿ ನಮ್ಮವರು, ಅನಗತ್ಯ ಅವ್ರು ನಮ್ಮವರು ಹೊರಗೆ ಹೋಗುವಂಥದ್ದಾಗಬಾರ್ದು, ಎಲ್ಲರಿಗೂ ಮತ ಹಾಕುವಂಥ ಹಕ್ಕು ಸಿಗಲಿ ಅಂತ ಹೇಳ್ತಾ ಇದನ್ನ ಮೇಲೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.